ನಮಸ್ತೆ ಎಲ್ಲ ವೀಕ್ಷಕರಿಗೆ. ಇಂದು ವಿಶೇಷ ದಿನ, ಶ್ರೀರಾಮನವಮಿ ಪ್ರಯುಕ್ತ ನಮ್ಮ ಗೂಳೂರಿನಲ್ಲಿರುವಂತಹ ವೀರಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದೆ. ಈ ಪೂಜಾ ಕಾರ್ಯಕ್ರಮಕ್ಕೆ ನಾವು ಸಹ ಪಾಲ್ಗೊಳ್ಳೋಣ ಬನ್ನಿ. ब्रह्मपुरुषं प्रणवस्वरूपम् अकार उकार मकार इति आरे कदा सर्वभक्तदेवयोभिति यवत्वानुच्यते योगी संसारबन्धनात् देवकी पुष्पा सर्वशिरोयोदीते प्राणदीयानो रात्रिकृतं पापन्नाशयते सायमदीयानो दिवसकृतं पापन्नाशयते सायञ्जन्दिनादित्याभिमुखोदीयानः पञ्चपादकोपपादकाः प्रमुच्यते सर्वविशावहै ॐ शान्ति शान्तिः। सहस्रशीर्षं देवं विश्वाक्षं विश्वशम्भुवं विश्वन्नारायणं देवमक्षरं परमं पदं विश्वतपरान्विक्रं विश्वन्नारायणं हरिं विश्वमेवेदं पुरुषस्तद्विश्वमुपजीवते पदिं विश्वस्यात्मेश्वरं शाश्वतं शिवमच्युतं नारायणं महाज्ञेयो विश्वात्मानं परायणं जगत्सर्वं दृश्यते श्रूयते वा अन्तर्बहिश्च तत्सर्वं व्याप्य नारायणस्थितः अनन्तमव्ययं कवितुं समुद्रेन्दं विश्वशम्भुवं ಸರ್ ನಮಸ್ತೆ. ವೀರಪ್ರತಾಪ ಆಂಜನೇಯ ಇದರ ಇತಿಹಾಸ ಮತ್ತು ಹಿನ್ನೆಲೆ ಎಷ್ಟು ವರ್ಷ ಇದೆ ಅಂತ ಅನ್ನೋ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ಸುಮಾರು ಒಂದು 70 ವರ್ಷ ಹತ್ರ ಆಗಿದೆ. 70 ವರ್ಷ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ. ಓಕೆ ಸರ್. ಇದಕ್ಕೆ ಮೊದಲು ನಮ್ಮ ಮುತ್ತಾತ ಅವ್ರಿಗೆ ನಮ್ಮ ತೋಟದ ಹಿಂಭಾಗ ಹಳೆ ಮನೆ ಇದೆ. ಪೋಸ್ಟ್ ರಾಮಣ್ಣ ಅಂತಂದರೆ ಎಲ್ಲರಿಗೂ ಗೊತ್ತು ಹುಡುಗರಲ್ಲಿ. ಹಾಂ ಸರ್. ಅವರ ತಂದೆಯವರು. ಓಕೆ ಸರ್. ಅವ್ರಿಗೆ ಕನಸಲ್ಲಿ ಬಂದು ನಾನು ಇಲ್ಲಿ ಹಿಂಗಡೆ ಇದ್ದೀನಿ ಮನೆ ಹಿಂದೆ ತೋಟದ ಹತ್ರ. ಓಕೆ. ನನಗೆ ಒಂದು ದೇವಸ್ಥಾನ ಕಟ್ಟಿಸಿ ಪ್ರತಿಷ್ಠೆ ಮಾಡಿಸು.
ಹಾಂ ಸರ್. ಅವರು ತೋಟದಲ್ಲೆಲ್ಲ ಹುಡ್ಕೊಂಡಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಆಮೇಲಿಂದ ಅವ್ರಿಗೆ ಮತ್ತೆ ನಾನು ಈ ಜಾಗ ಬಿಟ್ಟಿದ್ದೀನಿ ಅಂತ ಗೊತ್ತಾಗಿದೆ. ಆನಂತರ ಅಲ್ಲಿ ಹೋಗಿ ಹುಡುಕಿದಾಗ ಆಂಜನೇಯ, ವೀರಪ್ರತಾಪ ಮತ್ತೆ ಒಂದು ಸುಬ್ರಹ್ಮಣ್ಯ ಒಂದು ಸರ್ಪ ಸುತ್ತಕೊಂಡಿರೋದು, ಮಧ್ಯದಲ್ಲಿ ಕೃಷ್ಣನ ಪಾದಗಳಿದೆ, ಅದು ವಿಶೇಷವಾಗಿರೋದು. ಅದು ಕೂಡ ಸಿಕ್ಕಿದ ನಂತರ ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಅವರೇನೆ ಎಲ್ಲ ದೇವಸ್ಥಾನಕ್ಕೆ ಅಂತೆಲ್ಲ ಬಿಟ್ಟು ಇದು ನಿರಂತರವಾಗಿ ಪೂಜೆಗಳು ನಡೀಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿ, ಆ ನಂತರ ನಮ್ಮ ತಾತ ಅವರು ನಮ್ಮ ತಂದೆಯವರ ಅವರು ಪೂಜೆ ಮಾಡ್ತಾ ಇರ್ತಾರೆ. ಆ ನಂತರ ನಮ್ಮ ದೊಡ್ಡಪ್ಪ ಅವರು ವೆಂಕಟರಾಮ ಅವ್ರ ನಂತರ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ. ಈಗೆಲ್ಲ ನಾವೆಲ್ಲ ಸೇರಿ ಆ್ಯಕ್ಚುಲಿ ನಾವು ಸಹ ಇಲ್ಲೇ ನಾವಿಲ್ಲಿ PUC SLC PUC ನಮ್ಮ ಬ್ಯಾಚು, ನಮ್ಮ ಸೀನಿಯರ್ಸು, ನಮ್ಮ ಜೂನಿಯರ್ಸ್ ಎಲ್ಲ ಇಲ್ಲೇ ಓದಿ ತುಂಬ ಜನ ಆಲ್ರೆಡಿ ಎಲ್ಲ ಜಾಬ್ಗಳಲ್ಲೂ ಇದ್ದಾರೆ. ತುಂಬ ಉಪಯೋಗ ಪಟ್ಕೊಂಡಿದ್ದೀವಿ. ತುಂಬ ಜನಕ್ಕೆ ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ. ಇಲ್ಲಿ ನಾವೆಲ್ಲ ಓದುವಾಗ ಗೌರ್ಮೆಂಟ್ ಶಾಲೆ ಆವಾಗ ಬ್ರಿಟಿಷ್ದೊಂದು ಬಿಲ್ಡಿಂಗ್ ಇತ್ತು, ಗ್ರಾಮಾಂತರ ಶಾಲೆಗೆ ಈ ಕಾಂಪೌಂಡ್ ಅದು ಇದಾಗಿದೆ. ಆ ಜಾಗದಲ್ಲಿ ಇದ್ದಿದ್ದಂತ ಒಂದು ಹಳೆಯ ಬಿಲ್ಡಿಂಗ್, ಅದು ತುಂಬಾ ಪ್ರಾಬ್ಲಮ್ ಇತ್ತು. ಅಂದ್ರೆ ಒಂದು ಪ್ರತಿದಿನ ಕ್ಲಾಸ್ ಮಾಡೋ ಇಲ್ಲಿ ಮಾಡ್ತಿದ್ರಂತಲ್ವ ಸ್ಕೂಲ್ ಅವಾಗ, ಇಲ್ಲಿ ಈ ದೇವಸ್ಥಾನದಲ್ಲಿ ಸ್ಕೂಲ್ ಮಾಡೋರಂತೆ. ಕ್ಲಾಸ್ ನಡೆಯೋದು ಕರೆಕ್ಟ್ 2 ಮತ್ತೆ 3ನೇ ಕ್ಲಾಸ್ ನಡೆಯೋದು. ನಾವು ಇಲ್ಲಿ ಓದುವಾಗ 2 ವರ್ಷ ಇಲ್ಲೇ ಇಲ್ಲ. ಆಕ್ಚುಲಿ ನಮ್ಮ ಬ್ಯಾಚ್ನವ್ರು ತುಂಬಾ ಜನ ಇಲ್ಲಿ ಓದಿ ಈಗ ಆಲ್ರೆಡಿ ಎಲ್ಲ ಜಾಬ್ಗಳಲ್ಲಿದ್ದಾರೆ, ತುಂಬಾ ಅನುಕೂಲವಾಗಿದ್ದಾರೆ, ತುಂಬಾ ವಿಶೇಷವಾಗಿದೆ. ಒಂದು ಸನ್ನಿಧಿ ಏನಿದೆ, ವಿದ್ಯೆಗಿರ್ಬೋದು, ಏನೇ ಸಮಸ್ಯೆ ಇರ್ಬೋದು, ಭಯ ಇರ್ಬೋದು, ಎಲ್ಲ ರೀತಿಯ ಒಂದು ಸಂಕಷ್ಟಗಳಿಗೆ ನಾವು ಸಹ ಇಲ್ಲೇ ಓದಿ ಮುಂದೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನಾವು ಓದ್ಬೇಕಾದ್ರೆ ನಿಮ್ಮ ತಂದೆಯವ್ರು ಬಂದು ಬೀಗ ಕೊಡೋರು, ನಾವು ಇಲ್ಲೇ ಓದ್ಕೊಂಡು ಇಲ್ಲೇ ಮಲಗಿ ಬೆಳಗಿನ ಜಾವ ಇದ್ದು ಇಲ್ಲೇ ಫ್ರೆಶ್ ಅಪ್ ಆಗಿ ಇಲ್ಲೇ ಓದ್ಕೊಂತಿದ್ವಿ. ಎಲ್ಲ ಒಳ್ಳೆ ಜಾಬಲ್ಲಿದ್ದಾರೆ ಸರ್ ಎಲ್ಲ ಹುಡುಗರು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಹೆಸರುಬೇಳೆ, ಮಜ್ಜಿಗೆ, ಪಾನಕ ರೆಡಿ ಮಾಡೋಕ್ಕೆ ದಯವಿಟ್ಟು ಎಲ್ಲರೂ ಬೇಗ ಬರಬೇಕಾಗಿ ವಿನಂತಿ. ಕೆಲಸ ನಡೀತಿದೆ, ದಯವಿಟ್ಟು ಬೇಗ ಬನ್ನಿ. ಟೈಮ್ ಬೇರೆ ಇಲ್ಲ, ದಯವಿಟ್ಟು ಎಲ್ಲ ಬೇಗ ಬನ್ನಿ. ನೋಡಿ ನಮ್ಮ ಮೇಷ್ಟ್ರು ಪಾನಕನೆಲ್ಲ ಬೆಲ್ಲ ಎಲ್ಲ ಕರಗಿಸ್ತಾ ಇದ್ದಾರೆ. ನೋಡ್ರಿ ಮೇಷ್ಟ್ರ ಅಲ್ಲ, ನಮ್ಮ ತಿಮ್ಮಣ್ಣ ಕಾಯಿ ಹೊಡಿತಾ ಇದ್ದಾನೆ. ಬಾರ ತಿಮ್ಮಣ್ಣ. ನೋಡಿ ಒಳಗಡೆ ಎಲ್ಲ ನಮ್ಮ ಗೂಳೂರು ಕಬಡ್ಡಿ ಬಾಯ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರಾಮನವಮಿಗೆ ಪ್ರಸಾದಕ್ಕೆ. ಅರಪ್ಪ ನೋಡಿ ಕಾಯಿ ತುರಿತಾ ಇದ್ದಾನೆ. ಅರಪ್ಪ ಹೊಡೆಯಲಿ ಚಪ್ಪಾಳಿ, ಹೊಡೆಯಲಿ ಚಪ್ಪಾಳಿ. ಅರಪ್ಪಂಗೊಂದು ನೋಡಿ ಎಲ್ಲ ಪಾನ್ಕೋಕ್ ರೆಡಿ ಆಗ್ತಾ ಇದೆ. ಇದೆಲ್ಲ ಹೆಸರು ಬೆಳೆಗೆ. ಹೆಸರು ಬೆಳೆ ರೆಡಿ ಆಗಿದೆ. ನಮ್ಮ ಹುಡುಗರು ಎಲ್ಲ ಸಹ ರೆಡಿ ಆಗಿದ್ದಾರೆ. ಈಗೆಲ್ಲ ಫುಲ್ ಕೆಲಸ ಮುಗ್ದಿದೆ. ನೋಡಿ ನಮ್ಮ ಮೇಯ್ನ್ ಭಟ್ರು ಯೋಗೀಶ್ವರ. ಇಡ್ಲಿ ಹೋಟ್ಲು ಯೋಗೀಶ್ವರ್, ರಾಗಿ ಇಡ್ಲಿ ಗುಡ್ಲು ಹೋಟ್ಲು ಮಾಲೀಕರು ಇವರೇ ನಮ್ಮ ಮೇಯ್ನ್ ಭಟ್ರು. ಈಗ ಐನೂರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಬಕೆಟ್ ತುಂಬ್ಕೊಂಬರ್ರ ಅಲ್ಲ ಮಾಡಿದ್ರಾ? ಓಕೆ. ಗೂಳೂರು ಕಬಡ್ಡಿ ಬಾಯ್ಸಿಂದ ಆಂಜನೇಯ ದೇವಸ್ಥಾನ, ವೀರಪ್ರತಾಪ ಆಂಜನೇಯ ದೇವಸ್ಥಾನ ಹತ್ರ ಪ್ರಸಾದ ವಿನಿಯೋಗ ರಾಮನವಮಿ ಪ್ರಯುಕ್ತ. ಪಾನಕ ಒಂದು ಬಕೆಟ್ ಅಲ್ಲೇ ಕೂಡ ಅದರಲ್ಲೇ ಬಿಟ್ಟು ನೋಡಿ ನಮ್ಮ ದರ್ಶನ್, ಗೂಳೂರು ದರ್ಶನ್ ಇದ್ದಾರೆ ಇಲ್ಲಿ. ಗೂಳೂರು ದರ್ಶನ್ ನೋಡಿ, ಇವರು ಕುಶಾಲ್ ಅಂತ. ತಿರುಗ್ರೆ ಈ ಕಡೆ. ನೋಡಿ SRS ಬಸ್, ನಮ್ಮ ಲೈನ್ನ ತುಂಬ ಜನಪ್ರಿಯ ಬಸ್ ಇದು, ರೇವಣ ಸಿದ್ದೇಶ್ವರ ಬಸ್. ಎಲ್ಲ ಮಜ್ಜಿಗೆ ಪಾನಕ ಕೊಡ್ತಾ ಇದ್ದೀವಿ.
ಅಂಗಡಿ ಕ್ಲೋಸಾ ಓಕೆ ಅಲ್ಲ ಎಲ್ಲ ಬಸ್ಗಳು ಸಹ ನಿಲ್ಲಿಸಿ ರಾಮನವಮಿ ಪ್ರಯುಕ್ತ ನಮ್ಮ ಗೂಳೂರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಮ್ಮ ಗೂಳೂರು ಕಬಡ್ಡಿ ಬಾಯ್ಸ್ ಕಡೆಯಿಂದ ನಾವು ಸತ್ವೆ ಯೋಗೀಶ್ವರ್ ಇದ್ದಾರೆ ನಮ್ಮ ಪ್ರತು ಇದ್ದಾನೆ ನಮ್ಮ ದೈವನ ಮಗ ಇದ್ದಾನೆ ಇಡ್ಲಿ ಹೋಟೆಲ್ ಗೂಳೂರು ಈಶ್ವರ ಇಡ್ಲಿ ಹೋಟೆಲ್ ಗುಡ್ಲ ಹೋಟ್ಲು ಫೇಮಸ್ ಇವರ ಮೇಯ್ನ್ ಭಟ್ರು ಯೋಗೇಶ್ವರ್ ಅಂತ ಮಾಲೀಕರು ರಾಗಿ ಇಡ್ಲಿ ಫೇಮಸ್ ಗೂಳೂರಲ್ಲಿ ಸ್ಪೆಷಲ್ ಚಿತ್ರಾನ್ನ ಹೇಳೋ ಸ್ಪೆಷಲ್ ಚಿತ್ರಾನ್ನ ಆಗಲ್ಲ